ನಮಸ್ಕಾರ. ನಾನು ಅಶ್ವಿನಿ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ನಾನಿವತ್ತು ಕಲರ್ ಥೆರಪಿನಲ್ಲಿ ಒಂದು ವಿಚಾರನ ನಿಮ್ಮ ಮುಂದೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದೇನು ಅಂತ ಅಂದರೆ, ಈಗ ಹೆಣ್ಮಕ್ಳಿಗೆ ಯಾರಿಗಿಷ್ಟ ಇರಲ್ಲ ಹೇಳಿ? ನಾವೆಲ್ಲರ ಮುಂದೆ ಚೆನ್ನಾಗಿ ಕಾಣಿಸ್ಬೇಕು, ನಮ್ಮ ಮುಖದಲ್ಲಿ ಯಾವುದೇ ಕಪ್ಪು ಕಲೆಗಳಿರಬಾರ್ದು, ಯಾವುದೇ ಬಿಳಿ ಮಚ್ಚೆಗಳು ಕೂಡ ಇರಬಾರ್ದು, ಹಾಗೂ ನಮ್ಮ ಮುಖದಲ್ಲಿ ಯಾವುದೇ ರೀತಿಯ ಫೇಶಿಯಲ್ ಹೇರ್ಸ್ ಕೂಡ ಇರಬಾರ್ದು ಅಂತ. ಆದರೆ ಇದೆಲ್ಲನೂ ಕೂಡ ಮರೆಮಾಚೋದಕ್ಕೆ ಹೇಗೆ ಸಾಧ್ಯ? ಯಾವುದೇ ಹೆಣ್ಮಕ್ಳುಗಳಲ್ಲೂ ಕೂಡ ಇಲ್ಲ ಕಪ್ಪು ಕಲೆಗಳಿರ್ತವೆ, ಬಿಳಿ ಮಚ್ಚೆಗಳಿರ್ತವೆ, ಹಾಗೂ ಫೇಸ್ ಡಲ್ಲಾಗಿ ಕಾಣ್ತಿರುತ್ತೆ. ಫೇಶಿಯಲ್ ಮೇಲೆ ಸುಮಾರು ಕೂದಲುಗಳು ಕಾಣಿಸ್ತಿರುತ್ತೆ. ಇದು ಯಾವುದಾದ್ರೂ ಒಂದು ತೊಂದರೆಗಳಿಂದ ಹೆಣ್ಮಕ್ಳು ಬಳಲ್ತಾ ಇರ್ತಾರೆ. ಅದನ್ನು ಕಲರ್ ಥೆರಪಿನಲ್ಲಿ ತಡೆಗಟ್ಬೋದಾ ಅನ್ನೋದಾದರೆ ಖಂಡಿತ ಹೌದು. ಅದು ಹೇಗೆ ಅಂತ ನಾನು ಇವತ್ತು ನಿಮ್ಮ ಮುಂದೆ ತಿಳಿಸ್ಕೊಡ್ತೀನಿ. ಈ ಎಲ್ಲ ವಿಚಾರಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ನಾನು ಇನ್ನೂ ಹೆಚ್ಚು ಹೆಚ್ಚು ವಿಚಾರಗಳನ್ನ ನಿಮ್ಮ ಮುಂದೆ ತರೋದಕ್ಕೆ ನಾನು ಖಂಡಿತ ಪ್ರಯತ್ನ ಪಡ್ತೀನಿ. ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡ್ತಿರೋ, ಎಷ್ಟು ಲೈಕ್ ಕೊಡ್ತಿರೋ, ಅದ್ರ ಮೇಲೆ ನನಗಿನ್ನೂ ಖುಷಿ ಸಿಗುತ್ತೆ. ಇನ್ನೂ ಒಂಥರ ನಾನು ಸರ್ಚ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನಿಮಗೆ ಯಾವುದೇ ರೀತಿ ತೊಂದರೆ ಆಗಿರ್ಬೋದು, ಯಾವುದೇ ಸಮಸ್ಯೆಗಳಿರ್ಬೋದು, ಅದಕ್ಕೆಲ್ಲದಕ್ಕೂ ಕಲರ್ ಥೆರಪಿನಲ್ಲಿ ಒಂದು ಪರಿಹಾರ ಅಂತ ಖಂಡಿತವಾಗ್ಲೂ ಇರುತ್ತೆ. ಅದನ್ನು ನಾನು ನಿಮಗೆ ಖಂಡಿತವಾಗ್ಲೂ ನಿಮಗೆ ತಲುಪಿಸುವಂಥ ಕೆಲಸನ ನಾನು ಮಾಡ್ತೀನಿ. ಅದಕ್ಕೋಸ್ಕರ ನೀವು ನನಗೆ ಕೊಡೋವಂಥ ಪೇಮೆಂಟ್ ಏನೂ ಇಲ್ಲ ಫ್ರೆಂಡ್ಸ್. ನೀವು ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಕಮೆಂಟ್ ಮಾಡೋದ್ರಿಂದ ನನಗೆ ತುಂಬಾ ಖುಷಿಯಾಗುತ್ತೆ. ಫ್ರೆಂಡ್ಸ್, ವಿಚಾರಕ್ಕೆ ಬರೋದಾದರೆ, ಫಸ್ಟ್ನೇದಾಗಿ ಫೇಶಿಯಲ್ ಹೇರ್ ಅಂತ ಅಂದರೆ ಎಷ್ಟೊಂದು ಕಾಸ್ಟ್ಲಿ ಕ್ರೀಮ್ ಇರ್ಬೋದು, ಯಾವುದೇ ಒಂದು ಟ್ರೀಟ್ಮೆಂಟ್ ಇರ್ಬೋದು, ಏನೇ ತಗೊಂಡ್ರೂ ಒಂದು ವಾರ ಅಷ್ಟೇನೆ, ಆಮೇಲೆ ಮತ್ತೆ ಆ ಫೇಶಿಯಲ್ ಹೇರ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ನಾವು ಕಲರ್ ಥೆರಪಿನಲ್ಲಿ ಖಂಡಿತವಾಗ್ಲೂ ತಡೆಗಟ್ಬೋದು. ಇನ್ನೊಂದು ಕಲರ್ ಇದೆ. ಈ 3 ಕಲರ್ಸಿಂದ ನಮ್ಮ ಫೇಶಿಯಲ್ ಹೇರ್ಸ್ ಮೇಲೆ ಮ್ಯಾಜಿಕ್ಕೇ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬೋದು. ಅದು ಹೇಗೆ ಅಂದರೆ, ಸ್ಕೈ ಬ್ಲೂ ಕಲರ್ ಇದೆಯಲ್ಲ, ಸ್ಕೈ ಬ್ಲೂ ಕಲರ್ನ ರೈಟ್ ಹ್ಯಾಂಡ್ ಸ್ಮಾಲ್ ಫಿಂಗರ್ಗೆ ಈ ರೀತಿ ಒಂದು ಲೈನ್ ಹೇಳಿರಿ, ಸುತ್ತ ಒಂದು ಲೈನ್. ಇದನ್ನ ವೀಕ್ಲಿ ಡೈಲಿ ಮಾಡಿ, ಒನ್ ವೀಕ್ ಡೈಲಿ ಮಾಡಿ, ಹಾಗೂ ನೆಕ್ಸ್ಟ್ ವೀಕಿಂದ ಆಲ್ಟರ್ನೇಟ್ ಡೇಸ್ 2 ಡೇಸ್ ಒನ್ಸ್ ಮಾಡಿ. ಇದನ್ನ 1 ಮಂತ್ವರೆಗೂ ಕಂಟಿನ್ಯೂ ಮಾಡ್ತಾ ಇದ್ರೆ ನಿಮಗೆ ಖಂಡಿತವಾಗ್ಲೂ ರಿಸಲ್ಟ್ ಗೊತ್ತಾಗುತ್ತೆ. ಹಾಗೂ ರೈಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರಿಗೆ ಯೆಲ್ಲೋ ಕಲರು, 3rd ಜಾಯಿಂಟ್, ಇದನ್ನು ಅಷ್ಟೇನೆ 1 ವೀಕ್ ಡೈಲಿ ಹಾಕಿ, 2 ಅವರ್ಸ್ ಹಾಕಿ, ಹಾಗೂ ನೆಕ್ಸ್ಟ್ ವೀಕಿಂದ ಆಲ್ಟರ್ನೇಟ್ ಡೇಸ್ ಹಾಕಿ. ಮತ್ತು ಕಿಡ್ನಿ ರಿಫ್ಲೆಕ್ಸ್, ಇಲ್ಲಿ ನೋಡಿ, ಇಲ್ಲಿ 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 ಈ ಕಿಡ್ನಿ ರಿಫ್ಲೆಕ್ಸ್ಗಳಿಗೆ ಸುಮ್ಮನೆ ಸಣ್ಣದೊಂದು ಡಾಟ್ ಹಾಕಬೇಕು. ಈ 3 ಕಲರ್ಸ್ನು ಕೂಡ ವೀಕ್ಲಿ 1 ವೀಕ್ ಡೈಲಿ ಮಾಡಿ, 2 ಅವರ್ಸ್ ಮಾಡಿ. ಇನ್ನು ನೆಕ್ಸ್ಟ್ ವೀಕಿಂದ ಆಲ್ಟರ್ನೇಟ್ ಡೇಸಲ್ಲಿ ಮಾಡ್ತಾ ಬನ್ನಿ. ನೀವು ಇದೇ ರೀತಿ 1 ತಿಂಗಳು ಮಾಡ್ತಾ ಬಂದರೆ ನಿಮಗೆ ಖಂಡಿತವಾಗ್ಲೂ ಸ್ವಲ್ಪನಾದರೂ ರಿಸಲ್ಟ್ ಗೊತ್ತಾಗುತ್ತೆ. ಇದೇ ರೀತಿ ನೀವು 3 ಮಂತ್ಸ್ವರೆಗೂ ಮಾಡಲೇಬೇಕು ಫ್ರೆಂಡ್ಸ್. ಯಾವುದೇ ಆಗಲಿ ನಿಮಗೆ 1-2 ದಿನದಲ್ಲಿ ರಿಸಲ್ಟ್ ಗೊತ್ತಾಗಬೇಕು ಅಂದರೆ, ಇಲ್ಲಾಂದರೆ ಬೆಳಿಗ್ಗೆ ಆಗೋಷ್ಟರಲ್ಲಿ ನಮಗೆ ಯಾವುದೇ ರೀತಿ ರಿಸಲ್ಟ್ ಗೊತ್ತಾಗಬೇಕು ಅಂದರೆ ಅದು ಖಂಡಿತ ಸಾಧ್ಯ ಇಲ್ಲ. ಏಕೆಂದರೆ ನಾವು ಯಾವುದೇ ರೀತಿ ಮೆಡಿಸನ್ನ ತಗೋತಾ ಇಲ್ಲ ಇಲ್ಲಿ. ಈ ಕಲರ್ ಥೆರಪಿಯಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಕೂಡ ಆಗೋದಿಲ್ಲ. ಇದನ್ನು ನಾವು ಪ್ರಯತ್ನ ಮಾಡೋದ್ರಿಂದ ಏನು ಕಳ್ಕೊತೀವಿ ಹೇಳಿ? ಇದನ್ನು ಪ್ರಯತ್ನ ಮಾಡಿ ಫ್ರೆಂಡ್ಸ್, ಖಂಡಿತವಾಗ್ಲೂ ಪ್ರತಿಫಲ ಕೊಡುತ್ತೆ. ಮತ್ತು ಫ್ರೆಂಡ್ಸ್, ಇನ್ನು ನಮ್ಮ ಫೇಶಿಯಲ್ ಗ್ಲೋ ಆಗಬೇಕು ಅಂತಂದರೆ ಈ ಕಲರಲ್ಲಿ ಯಾವ ಕಲರ್ನ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ. ನಮ್ಮ ಫೇಸಲ್ಲಿ ಯಾವಾಗಲೂ ಗ್ಲೋ ಇರಬೇಕು ಅಂತಂದರೆ, ನಮ್ಮ ರೈಟ್ ಹ್ಯಾಂಡ್ ಸ್ಮಾಲ್ ಫಿಂಗರ್ ಮಿಡಲ್ ಜಾಯಿಂಟ್, ಈ 2nd ಜಾಯಿಂಟ್ ಇದೆಯಲ್ಲ, ಈ ಜಾಯಿಂಟಿಗೆ ಸ್ಕೈ ಬ್ಲೂ ಮತ್ತು ಪರ್ಪಲ್ ಈ ರೀತಿ ಒಂದು ಲೈನ್ ಹಾಕಬೇಕು ಫ್ರೆಂಡ್ಸ್. ಇದೆರಡನ್ನು ಒಟ್ಟಿಗೆ ಹಾಕೋದಕ್ಕೆ ಹೋಗ್ಬೇಡಿ. ಡೈಲಿ ಆಲ್ಟರ್ನೇಟ್ ಡೇಸಲ್ಲಿ ಒಂದೊಂದು ಕಲರ್ ಯೂಸ್ ಮಾಡ್ತಾ ಹೋಗಿ. ನಿಮಗೆ ಒಂದು ವೀಕಲ್ಲೇ ನೀವು ನೋಡ್ಬೋದು ನಿಮ್ಮ ಫೇಸಲ್ಲಿ ಎಷ್ಟು ಗ್ಲೋ ಇರುತ್ತೆ ಅಂತ. ಇದೆರಡು ಕಲರ್ಸ್ನ ನೀವು ಡೈಲಿ ಅಪ್ಲೈ ಮಾಡೋದ್ರಿಂದ, ಆಲ್ಟರ್ನೇಟ್ ಡೇಸಲ್ಲಿ ಅಪ್ಲೈ ಮಾಡೋದ್ರಿಂದ ನಿಮಗೆ ಖಂಡಿತ ರಿಸಲ್ಟ್ ಸಿಗುತ್ತೆ. ಕಟ್ ಮಾಡಿ.
ಹಾಗೆ ಫ್ರೆಂಡ್ಸ್, ನಮ್ಮ ಫೇಸಲ್ಲಿ ಕಾಣೋ ಬಿಳಿ ಮಚ್ಚೆಗಳು ಇಲ್ಲಿ ಬಿಳಿ ಮಚ್ಚೆಗಳ ಥರ ಕಾಣಿಸ್ತಿರುತ್ತೆ. ಅದು ಒಂಥರ ಕೆಟ್ಟದಾಗಿ ಕೂಡ ಕಾಣಿಸ್ತಿರುತ್ತೆ. ಅದಕ್ಕೆ ಕಲರ್ ಥೆರಪಿನಲ್ಲಿ ಪರಿಹಾರ ಯಾವುದು ಅಂತ ಅಂದರೆ ಪರ್ಪಲ್ ಕಲರ್. ಈ ಪರ್ಪಲ್ ಕಲರಿಂದ ನಮ್ಮ ಬಿಳಿ ಮಚ್ಚೆಗಳು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಅದು ಹೇಗೆ ಅಂದರೆ ಸೇಮ್ ನಮ್ಮ ರೈಟ್ ಹ್ಯಾಂಡ್ ಸ್ಮಾಲ್ ಫಿಂಗರ್ ಈ ಸೆಕೆಂಡ್ ಜಾಯಿಂಟ್ ಇದೆಯಲ್ಲ, ಈ ಜಾಯಿಂಟಿಗೆ ನಂಬರ್ 1 ಅಂತ ಹಾಕಬೇಕು. ನಂಬರ್ 1 ಇದು ಕಲರ್ ಬೇರೆ ಹಾಕೋದ್ರಿಂದ ಕಾಣಿಸ್ತಿಲ್ಲ. ನಂಬರ್ 1 ಹಾಕೋದ್ರಿಂದ ಕ್ರಮೇಣವಾಗಿ ನಮ್ಮ ಫೇಸಲ್ಲಿ ಬಿಳಿ ಮಚ್ಚೆಗಳು ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಈ ಎಲ್ಲ ಇನ್ಫಾರ್ಮೇಷನ್ಗಳು ನಿಮಗೆ ಇಷ್ಟ ಆದಲ್ಲಿ ಹಾಗೂ ಇದೇ ರೀತಿ ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ಗಳು ಬೇಕಾದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ.